ನಮಸ್ತೆ ಫ್ರೆಂಡ್ಸ್, ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಎಣ್ಣೆಯಿಂದ ಸಹ ಮಾಡ್ಬೋದು, ಅದನ್ನು ಚೆನ್ನಾಗೇ ಇರ್ತದೆ. ನೋಡಿ, ಇದು ಬೆಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಇದಕ್ಕೆ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಒಂದೆರಡು ಏಲಕ್ಕಿ, ಲವಂಗ ಮತ್ತು ಚಕ್ಕೆನ ಹಾಕ್ತಾಯಿದ್ದೀನಿ. ಇದರ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಈಗ ರುಬ್ಬಿರುವಂಥ ಈರುಳ್ಳಿ ಮಿಶ್ರಣನ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಇದಾದ ನಂತರ ಟೊಮೆಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಟೊಮೆಟೊನ ಗ್ರೈಂಡ್ ಮಾಡಿಕೊಂಡು ಹಾಕಿರೋದು. ಇದಾದ ನಂತರ ಸ್ವಲ್ಪ ಬಟಾಣಿನ ಸೇರಿಸಿದ್ದೀನಿ. ಈಗ ಒಂದಿಷ್ಟು ಅರಿಶಿನ, ಉಪ್ಪು, ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸ್ಕೋಬೇಕಾಗ್ತದೆ. ನೋಡಿ, 2ರಿಂದ 3 ನಿಮಿಷ ಬೆಂದ ನಂತರ ಈ ರೀತಿ ಆಗುತ್ತೆ. ಹಸಿ ಬಟಾಣಿ ಸ್ವಲ್ಪ ಬೇಯೋದಕ್ಕೆ ಸಮಯ ತೊಗೊಳ್ತದೆ. ಇದಾದ ನಂತರ ಪುಡಿ ಮಾಡಿರುವಂಥ ಗೋಡಂಬಿನ ಹಾಕ್ತಾಯಿದ್ದೀನಿ, ಅಂದರೆ ಗೋಡಂಬಿ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಂಡೆ. ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಭಾಳ ಗಟ್ಟಿಯಾಗಿತ್ತು ಅನ್ನೋ ಕಾರಣಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಇದು ಕೂಡ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೋಬೇಕು. ನಂತರ ತುರಿದಿರುವಂಥ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಫ್ಲೇಮ್ ತುಂಬ ಮೀಡಿಯಮಲ್ಲಿ ಇಟ್ಟು ಅಥವಾ ಭಾಳ ಕಡಿಮೆನೇ ಇಟ್ಟು ಬೇಯಿಸ್ಕೋಬೇಕು ಇದನ್ನು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, ಈಗ ಸ್ವಲ್ಪ ಸೋಂಪು ಕಾಳು, ಕಸೂರಿ ಮೇಥಿ, ಡ್ರೈ ಮೇಥಿ ಪೌಡ್ರ್ ಅಂತೀವಲ್ಲ, ಅದನ್ನು ಹಾಕಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಗರಂ ಮಸಾಲ ಸಹ ಹಾಕ್ಕೋಬೋದು, ಅಥವಾ ಕರಿ ಮಸಾಲ ಅಂತ ಸಿಗುತ್ತೆ, ಅದನ್ನು ಸಹ ಹಾಕ್ಕೋಬೋದು. ನಮ್ಮ ಮನೇಲಿ ಮಸಾಲ ಬಳಸೋದು ಕಡಿಮೆ, ಆ ಕಾರಣಕ್ಕೆ ನಾನು ಮಸಾಲನ ಕಡಿಮೆ ಹಾಕ್ತೇನೆ. ಈಗ ಕೊನೆಯದಾಗಿ ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿನ ಹಾಕಿದ್ದೀನಿ. ನೋಡಿ, ಇಷ್ಟ ಆದರೆ ಆಯಿತು. ಪನ್ನೀರ್ ಪಲ್ಯ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು.